ನಮಸ್ಕಾರ. ನಮ್ಮ ಜೊತೆಗೆ ಜ್ಯೋತಿ ಪ್ರಕಾಶ್ ಅವರಿದ್ದಾರೆ. ಓಕೆ, ಹಸ್ಬೆಂಡ್ ಆ್ಯಂಡ್ ವೈಫ್. ಆ್ಯಂಡ್ ಈ ಒಂದು ಇವೆಂಟಲ್ಲಿ ಅವರು ಕೂಡ ಬಂದಿದ್ದಾರೆ. ಸ್ಟಾರ್ಟಿಂಗ್ ಡೇಸಲ್ಲಿ ಅವ್ರಿಗೆ ತುಂಬ ಪ್ರಾಬ್ಲಮ್ಸ್ ಬಂತು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾದಾಗ. ಜ್ಯೋತಿ ಅವ್ರ ಕಡೆಯಿಂದ ಒಂದು ಸ್ವಲ್ಪ ಮಾತನ್ನ ಕೇಳೋಣ. ಎಸ್ ಸರ್, ನಾನು ಕೂಡ ಆ್ಯಸ್ ಎ ಹೌಸ್ ವೈಫ್ ಆಗಿಬಿಟ್ಟೇ ಇಲ್ಲಿ ನಾನು ವರ್ಕ್ನ ಸ್ಟಾರ್ಟ್ ಮಾಡಿಕೊಂಡೆ ಸರ್. ಬಟ್ ನನಗೂ ಕೂಡ ತುಂಬ ರಿಜೆಕ್ಷನ್ಗಳು ಬಂತು. ಹಸ್ಬೆಂಡ್ ಕಡೆಯಿಂದ ಇರ್ಬೋದು, ಅತ್ತೆ ಮಾವನ ಕಡೆಯಿಂದ ಇರ್ಬೋದು, ತುಂಬ ರಿಜೆಕ್ಷನ್ಗಳು ಬಂತು. ಬಟ್ ನಾನು ಅವ್ರಿಗೆ ತಿಳಿಸಿ ಹೇಳಿದೆ, ಇಲ್ಲಿ ಏನು ಸಿಗುತ್ತೆ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಲೈಫ್ ಯಾವ ಥರ ಲೀಡ್ ಮಾಡ್ಬೋದು ಅಂತ ತಿಳಿಸಿ ಹೇಳಿದ ಕಾರಣ ಇವತ್ತು ನಾವು ಈ ಒಂದು ಲೆವೆಲ್ಗೆ ಬಂದು ಒಂದು ಲಕ್ಸುರಿಯಸ್ನ ಲೈಫ್ನ ಲೀಡ್ ಮಾಡ್ತಾ ಇದ್ದೀವಿ. ಸೊ ಈ ಥರ ಒಂದು ನೆಕ್ಸ್ಟು ಎಲ್ರಿಗೂ ಪ್ರತಿಯೊಂದು ಹೌಸ್ ವೈಫ್ಗಳಿಗೂ ಆಗಬೇಕು ಅಂತ ಹೇಳಿದ್ರೆ ಎಲ್ಲರೂ ಹಸ್ಬೆಂಡ್ ಸಪೋರ್ಟ್ ಮಾಡ್ತಾರೆ ಅಂತಲೇ ಕಾರಣ ಕೊಡೋದ್ರ ಬದಲು ಅಟ್ಲೀಸ್ಟ್ ಒಂದು ನೀವು ಕನ್ವಿನ್ಸ್ ಮಾಡಲಿಕ್ಕೆ ಟ್ರೈ ಮಾಡಿದ್ರೆ ಅಂದರೆ ನಿಮ್ಮದು ಕೂಡ ಒಂದು ಸೇಮ್ ಲೈಫ್ ಖಂಡಿತ ಇದ್ದೇ ಇರುತ್ತೆ ಗೈಸ್. ಇವತ್ತು ನಾನು ಏನಾಗಿದ್ದು ಮೈ ಸ್ಟ್ರೆಂತ್ ನನ್ನ ಹಸ್ಬೆಂಡ್ ಅಂತಲೇ ಹೇಳ್ತೀನಿ ಗೈಸ್. ಥ್ಯಾಂಕ್ ಯು. ಎಲ್ಲರಿಗೂ ನಾನು ಹೇಳೋದಂದರೆ ಫಸ್ಟು ಈ ಥರ ಪರ್ಸನಲ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂದರೆ ನಾನು ವಿಧಿವರಿಸ್ತೆ. ನನ್ನ ಹತ್ರ ಮಾತಾಡೋಕ್ಕೂ ಟ್ರೈ ಮಾಡಿದ್ರು, ನಾನು ಮಾತಾಡೋಕ್ಕೆ ಇಷ್ಟ ಇರಲಿಲ್ಲ. ನಾನು ಫೋನ್ ವರ್ಕೇ ಬೇಡ ಅಂತ ನಾನು ಡಿಸೈಡ್ ಮಾಡಿ ಅವ್ರನ್ನ ವಿರೋಧಿಸ್ತೆ ಮೊದಲು. ಆಮೇಲೆ ಅವ್ರ ಮೀಟಿಂಗ್ ಎಲ್ಲ ಅಟೆಂಡ್ ಮಾಡುವಾಗ ಒಂದೊಂದು ಸರಿ ನಾನು ಒಂದೊಂದು 2-3 ಮೀಟಿಂಗ್ ಅಟೆಂಡ್ ಮಾಡಿದೆ, ಬೇಡ ಅನ್ನಿಸ್ತಿತ್ತು. 2-3 ಮೀಟಿಂಗ್ ಅಟೆಂಡ್ ಮಾಡಿದೆ, ಅವ್ರ ಜೊತೆಲೇ ಕೂತು ಅಟೆಂಡ್ ಮಾಡಿದ್ದಕ್ಕೆ ನನಗೂ ಖುಷಿ ಆಯಿತು. ಅಟೆಂಡ್ ಮಾಡ್ತಾ ನನಗೂ ಮಾಡಲಿ ಅನ್ನೋ ಅನಿಸ್ತು. ನಾವ್ಯಾಕೆ ಹೆಂಡತಿ ಆದವ್ರಿಗೆ ಸಪೋರ್ಟ್ ಮಾಡಬಾರ್ದು ದುಡಿಯೋಕ್ಕೆ? ಬರೀ ನಾವೇ ದುಡಿಯೋದ್ರು ನಾವು ದುಡಿಯುವಾಗ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾರಲ್ವ, ನಾವು ದುಡಿಯುವಾಗ ಅವ್ರಿಗೆ ಸಪೋರ್ಟ್ ಮಾಡೋಣ. ಮನೇಲೇ ಕೂತ್ಕೊಂಡು ಮಾಡೋಣ. ಎಲ್ಲೋ ಒಂದು ಫ್ಯಾಕ್ಟ್ರಿಗೆ ಹೋಗಿ, ಎಲ್ಲೋ ಬೆಳಿಗ್ಗೆ ಹೋಗಿ ಸಂಜೆ ಬಸ್ ಹಿಡಿದು ಸಂಜೆ ಬಂದು ಅವ್ರು ಕೆಲಸ ಮಾಡೋಕ್ಕೆ ಮನೇಲೇ ಕೂತ್ಕೊಂಡು ಮಾಡೋವಂಥ ವರ್ಕಿಗೆ ನಾವು ಯಾಕೆ ವಿರೋಧಿಸ್ಬೇಕಂತ ಮಾಡಿದಾಗ ತುಂಬ ಖುಷಿ ಆಯಿತು. ಮಾಡ್ತಾಯಿದ್ದಾರೆ. ಈಗ ನಾವು ಸಪೋರ್ಟ್ ಮಾಡಿದ್ರೆ ಅವರು ದುಡಿತಾರೆ, ನಾವು ದುಡಿಯುವಾಗ ನಾವು ಸಂತೋಷ ಪಡ್ಬೇಕು, ನಾವು ದುಡಿಯುವಾಗ ಅವರು ಸಂತೋಷ ಪಡ್ತಾರೆ. ಅಂದರೆ ಅವ್ರು ಮಾಡೋ ಕೆಲಸಕ್ಕೆ ನಾವು ಯಾಕೆ ಸಪೋರ್ಟ್ ಮಾಡ್ಬಾರ್ದು ಅನಿಸ್ತು. ಮಾಡಿದ್ದಕ್ಕೆ ಪರವಾಗಿಲ್ಲ, ಚೆನ್ನಾಗಿ ಆಯ್ತಾ ಇದೆ. ಹೆಂಗೆ ಅನಿಸ್ಲತ್ತು ಸರ್ ಇವಾಗ ಈ ಒಂದು ಎನ್ವಿರಾನ್ಮೆಂಟ್ನ? ನಿನ್ನೆಯಿಂದನೂ ನಮ್ಮ ಜೊತೆಗಿದ್ದೀರಿ ನೀವು. ಸೊ ನಮ್ಮನ್ನೆಲ್ಲ ನೋಡಿದಾಗ, ನೀವು ಇಲ್ಲಿದ್ದಾಗ ಏನು ಅನಿಸ್ಲತ್ತು ನಮಗೆ? ತುಂಬ ಖುಷಿ ಐತೆ ಸರ್. ನಾನೀಗ ಅನ್ಕೋತಾ ಇದ್ದೀನಿ, ಇನ್ನೂ ಒಂದು ವರ್ಷ ಮೊದಲೇ ಜಾಯ್ನ್ ಆಗಬೇಕಿತ್ತು ಇವರು ಅನಿಸ್ತೈತೆ. ತುಂಬ ಖುಷಿ ಐತೆ. ಇನ್ನೂ ಬೇಗ ಬೆಳೀಲಿ, ಎಲ್ಲರೂ ಇದೇ ಥರ ಮಾಡ್ಕೊಳ್ಳಿ ಅಂತ ನನ್ನ. ಎಕ್ಸಾಕ್ಟ್ಲಿ ರೈಟ್ ಗೈಸ್. ಸೊ ಆದಷ್ಟು ಬೇಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಳ್ಳಿ ಜ್ಯೋತಿ ಅವ್ರ ಕಡೆ. ಓಕೆ, ಸೊ ತುಂಬ ಒಳ್ಳೆ ಲೀಡರ್ ನಮ್ಮ ಕಡೆ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಅವ್ರ ಹಸ್ಬೆಂಡು ಅವ್ರದ್ದು ಅತ್ತೆ ಮಾವನು ಸಪೋರ್ಟ್ ಮಾಡಿಲ್ಲ. ತಿಳಿಸಿ ಹೇಳಿದಾಗ, ಅರ್ಥ ಮಾಡಿಸಿದಾಗ ಎಲ್ಲರೂ ಒಪ್ಕೊಳ್ತಾರೆ. ಸೊ ದ ಒನ್ ಥಿಂಗ್ ಏನಂದ್ರೆ ನೀವು ಕನ್ವಿನ್ಸ್ ಮಾಡಬೇಕು ಆ್ಯಂಡ್ ನೀವು ವರ್ಕ್ನ ಸ್ಟಾರ್ಟ್ ಮಾಡಬೇಕು. ಆಲ್ ದ ಬೆಸ್ಟ್.